ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಿತ್ಲಲ್ಲಿ ವಲ್ಲಭ, ಕೇಶವ, ಮಾಧವ, ಸುಂದ್ರ ಇರ್ತಾರೆ. ಅಲ್ಲ ಕಣ್ರೋ, ನೀವಿಬ್ಬರು ಇನ್ನೂ ಮೀನಾ ಅಮೂಲ್ಯ ಜೊತೆ ಮಾತಾಡ್ತಿಲ್ವಂತೆ. ತಪ್ಪು ಎಲ್ಲರಿಂದನೂ ಆಗುತ್ತೆ, ಆದರೆ ನಾವು ಕ್ಷಮಿಸ್ಬೇಕಲ್ವಾ? ಈಗ ನೋಡಿ, ನನ್ನ ಹೆಂಡ್ತಿನೂ ರೂಮ್ ಬುಕ್ ಮಾಡಿ ನೆಪದಲ್ಲಿ ದೊಡ್ಡ ತಪ್ಪು ಮಾಡಿದ್ದಾಳೆ. ಹಾಗಂತ ನಾನು ಅವಳ ಜೊತೆ ಮಾತಾಡೋದನ್ನು ಬಿಟ್ನಾ? ಕ್ಷಮಿಸಿ, ಇಟ್ ವಿಲ್ ಹ್ಯಾಪನ್ಸ್ ಅಂತ ಮುಂದಕ್ಕೆ ಹೋಗ್ತಿಲ್ವಾ? ಹಾಗೆ ನೀವಿಬ್ಬರು ಮೀನಾ ಅಮೂಲ್ಯ ಅಂತ ಮಾಧವ ಹೇಳುವಾಗ, ಅಣ್ಣ, ಮೀನಾ ಅಮೂಲ್ಯ ವಿಷಯ ಬಿಟ್ಟು ಬೇರೇನಾದರೂ ಮಾತಾಡು ಅಂತಾನೆ ಕೇಶವ. ಹೌದಣ್ಣ, ಆ ಅಮೂಲ್ಯನ ಹೆಸರು ತೆಗಿಬೇಡ ಅಂತಾನೆ ವಲ್ಲಭ. ನನ್ನ ಹೆಂಡತಿ ವಿಷಯಕ್ಕಂತೂ ಬರಲೇಬೇಡಿ. ಹಂಗೆ ಹೇಳಬೇಕು ಅಂತ ಆಸೆ. ನಮ್ಮ ಬಿಳಿ ಬಾವ ನನಗೊಂದು ಹೆಂಡತಿ ತರ್ತಿಲ್ಲ. ಆದರೂ ಅಳಿಮಯ್ಯ, ಇವ್ರುಗಳದ್ದು ಅತಿಯಾಗೋಯ್ತು. ಅಲ್ಲ, ಅಮೂಲ್ಯ ಮೀನಮ್ಮ ಮಾಡಿರೋ ಒಂದು ಸಣ್ಣ ತಪ್ಪಿಗೆ ಅವ್ರುಗಳೇನೋ ಮರ್ಡ್ರ್ ಮಾಡಿದಾರೋ ಅನ್ನೋ ರೀತಿ ಆಡ್ತಿರಲ್ಲ ಇವರು ಅಂತಾನೆ ಸುಂದ್ರ. ಆಗ ವಲ್ಲಭಂಗೆ ಕಾಲ್ ಬರುತ್ತೆ. ಅಣ್ಣ ಹೇಳಿ. ಶ್ಯೂರ್ ಅಣ್ಣ, ಬರ್ತೀನಣ್ಣ ಅಂತಾನೆ ವಲ್ಲಭ. ವಲ್ಲಭ, ಯಾರು ನಿನ್ನ ಕರಿತಿರೋದು ಇಷ್ಟೊತ್ತಲ್ಲಿ ಅಂತಾನೆ ಸುಂದ್ರ. ಕೆಲಸದ ಕರೆ. ನೈಟು ಮಡಿಕೇರಿಗೆ ಹೋಗಿ ವಾಪಸ್ ಬೆಳಿಗ್ಗೆ ದೊಡ್ಡಬಳ್ಳಾಪುರಕ್ಕೆ ಬರಬೇಕಂತೆ ಅಂತಾನೆ ವಲ್ಲಭ. ಹಾಗಾದರೆ ಚಿಕ್ಕು, ರಾತ್ರಿಯೆಲ್ಲ ನಿದ್ರೆನೇ ಇಲ್ವಲ್ಲೋ ನಿನಗೆ ಅಂತಾನೆ ಮಾಧವ. ವಲ್ಲಭ, ನೀನು ನಿದ್ರೆಗೆಟ್ಟು ಡ್ರೈವಿಂಗ್ ಎಲ್ಲ ಮಾಡಬೇಕು ಬಿಡ ಕಣೋ ಅಂತಾನೆ ಕೇಶವ. ಅಣ್ಣ, ಒಂದೇ ಒಂದು ನೈಟ್ ನಿದ್ದೆಗೆಟ್ಟರೆ ಏನೂ ಆಗಿಬಿಡಲ್ಲ ಅಣ್ಣ. ಅದಕ್ಕೆ ಅಂತ ಹೆಚ್ಚಾಗಿ ನೈಟ್ ಡ್ಯೂಟಿ ಮಾಡಿದರೆ 1,500,000 ಬರುತ್ತಣ್ಣ. ಇದಕ್ಕಿಂತ ಬಂಪರ್ ಆಫರ್ ಯಾರು ಕೊಡ್ತಾರೆ ಅಂತಾನೆ ವಲ್ಲಭ. ಜಸ್ಟ್ 1,500,000ಕ್ಕೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋಬೇಕಾ ಅಂತಾನೆ ಕೇಶವ. ಏನಣ್ಣ, ಜಸ್ಟ್ 1,500,000 ಅಂತಿದ್ಯಾ? 1,500,000 ಅನ್ಬೇಕು ಅಂತಾನೆ ವಲ್ಲಭ. ಅಲ್ಲ ಕಣೋ ಚಿಕ್ಕು, ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಅದು ಹಿಂಗೋ ನನಗೆ ದುಡ್ಡು ಅರೇಂಜ್ ಮಾಡಿಕೊಟ್ಟೆ. ನಾನು ಬಂದಾಗಿಂದ ಇದ್ರ ಬಗ್ಗೆ ನಿಮ್ಮಿಬ್ಬರ ಹತ್ರ ಮಾತಾಡಬೇಕು ಅಂತಲೇ ಇದ್ದೆ. ಒಂದಲ್ಲ ಒಂದು ಕಾರಣಕ್ಕೆ ಆಗಿರಲಿಲ್ಲ. ಈಗ ಹೇಳಿ, ಎಲ್ಲಿಂದ ಬಂತು ಆ ದುಡ್ಡು ಅಂತಾನೆ ಮಾಧವ. ಅಣ್ಣ, ನಿನಗೆ ಪ್ರಾಬ್ಲಮ್ ಆಗಿದ್ದು ಆಯಿತು, ನಿನಗೆ ದುಡ್ಡು ಸಿಕ್ಕಿದ್ದು ಆಯಿತು, ಹನಿಮೂನ್ ಆಗಿದ್ದು ಆಯಿತು. ಈಗ ಯಾಕೆ ಪ್ರಶ್ನೆ ಎಲ್ಲ ಬಿಟ್ಬಿಡು ಅಂತಾನೆ ಕೇಶವ. ಹಾಂ, ರಾಂಗ್ ಟೈಮಲ್ಲಿ ರಾಂಗ್ ಕ್ವಶನ್ ಕೇಳ್ತಿದ್ಯಾ ಅಂತಾನೆ ವಲ್ಲಭ. ಇಬ್ಬರು ನನಗೆ ನಿಜ ಹೇಳಿ, ಆ ದುಡ್ಡು ಎಲ್ಲಿಂದ ಬಂತು, ಹೇಗೆ ಅರೇಂಜ್ ಮಾಡಿದ್ರಿ ಅಂತಾನೆ ಮಾಧವ. ಇದಕ್ಕೆಲ್ಲ ಪ್ಲ್ಯಾನ್ ಕೊಟ್ಟಿದ್ದು, ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ಬಾಸು, ನಮ್ಮ ಮಾವ. ಅದು ಹೆಂಗೆ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತ ಮಾವನ ಹತ್ರ ಆರಾಮಾಗಿ ಮಾತಾಡು. ಮಾವ ಆಶೀರ್ವಾದ ಮಾಡುವಂತ ಕೇಶವ ವಲ್ಲಭ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾರೆ. ಅಯ್ಯೋ ಪಾಪಿಗಳ, ಬಾಸು ಅಂದು ಭಾವನ ಹತ್ರ ನಾನು ಗೂಸ ತಿನ್ನೋವರೆಗೂ ಬಿಡಲ್ಲ ಅನ್ಸತ್ತೆ. ಅಳೆಮಯ್ಯ, ಬರ್ತೀನಿ ಅಂತಾನೆ ಸುಂದ್ರ. ಮಾವ, ಇಷ್ಟಕ್ಕೆಲ್ಲ ಕಾರಣ ನೀನಾದರೂ ಹೇಳು ಮಾವ, ಎಲ್ಲಿಂದ ದುಡ್ಡು ಅರೇಂಜ್ ಮಾಡಿದೆ, ಹೇಗಾಯಿತು ಇದೆಲ್ಲ ಅಂತಾನೆ ಮಾಧವ. ಇದೆಲ್ಲ ನನ್ನಿಂದ ಆಗಿದ್ದಲ್ಲ, ಎಲ್ಲ ಅವರಿಬ್ಬರೇ ಮಾಡಿದ್ದು. ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡು. ಬರ್ತೀನಿ ಅಂತ ಸುಂದ್ರ ಓಡ್ತಾನೆ. ಈಚೆ ಚಂದ್ರಕಾಂತ್ ಸೋಫಾ ಮೇಲೆ ಕೂತಿರ್ತಾರೆ. ಮನೆಯವರೆಲ್ಲ ಇರ್ತಾರೆ. ಇನ್ನೂ ಏನು ರೀ ಯೋಚನೆ ಮಾಡ್ತಾ ಕೂತಿದ್ದೀರಾ? ಎಲ್ಲ ನಮ್ಮ ಹಣೆ ಬರ, ನಾವೇ ಸಮಾಧಾನ ಮಾಡ್ಕೊಂಡಿಲ್ವಾ? ಹಾಗೆ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತಾಳೆ ಇಂದಿರಾ. ಆಗ ಸೂರ್ಯ ಬಂದು, ಚಂದ್ರು ಏನಾಯಿತು, ಯಾಕೆ ಹಾಗೆ ಬೇಜಾರಲ್ಲಿ ಕೂತಿದ್ಯಾ ಅಂತಾರೆ. ಏನು ಹೇಳಲಿ ಅಣ್ಣ, ಆ ಹುಡುಗಿ ಮನೆಯವರಿಗೆ ಫೋನ್ ಮಾಡಿದರೆ ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಿದರೆ, ನಿಮ್ಮ ಅಣ್ಣನ ಮಗಳು ನಿಮ್ಮ ಶತ್ರು ಮನೆ ಮಗಳ ಜೊತೆ ಓಡಿ ಹೋಗಿದ್ಲಂತೆ, ಅವನು ಮದುವೆ ಆಗಿ ಬಂದ್ಲಂತೆ. ಅದಕ್ಕೆ ನಿಮ್ಮ ಜೊತೆ ಸಂಬಂಧ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕು, ಟೈಮ್ ಬೇಕು ಅಂದ್ರಣ್ಣ. ನನಗೇನು ಈ ಮದುವೆ ಕತೆ ಅಷ್ಟೇ ಅನಿಸುತ್ತೆ ಅಂತಾರೆ ಚಂದ್ರಕಾಂತ್. ಚಂದ್ರು, ನೀನೇನು ಯೋಚನೆ ಮಾಡಬೇಡ, ಹೆಣ್ಣಿನ ಕಡೆಯವ್ರ ಹತ್ರ ನಾನು ಮಾತಾಡ್ತೀನಿ. ಓಡೋದ್ಲು. ಈಗ ಅವಳಿಗೂ ನಮಗೆ ಯಾವ ಸಂಬಂಧನೂ ಇಲ್ಲ. ನಮ್ಮನೆ ಮಗನಿಗೆ ಹೆಣ್ಣು ಕೊಡಿ, ಅವಳನ್ನು ರಾಣಿ ಥರ ನೋಡ್ಕೋತೀವಿ ಅಂತ ಹೇಳ್ತೀನಿ ಅಂತಾರೆ ಸೂರ್ಯಕಾಂತ್. ನೀವು ಹೇಳ್ತೀರ ಬಾವ, ಆದರೆ ಅಕ್ಕ ಓಡಿ ಹೋಗಿರೋಳಿಗೆ ಒಡವೆಗಳನ್ನು ಕೊಡ್ತಾರೆ, ಕದ್ದು ಮುಚ್ಚಿ ಹೋಗಿ ಮಾತಾಡ್ತಾರೆ. ಈ ಕಡೆಯಿಂದ ತೊಟ್ಲನ್ನು ನೀವು ತೂಗ್ತಿದ್ರೆ ಆ ಕಡೆಯಿಂದ ನಮ್ಮ ಅಕ್ಕ ಬಂದು ಮಗುನ ಚೂಡ್ತಾ ಇರ್ತಾಳೆ. ಇದೇ ಅಲ್ವಾ ನಡೀತಿರೋದು ಅಂತಾರೆ ಇಂದಿರಾ. ಏನು ಅಂತ ಮಾತಾಡ್ತಿದ್ಯಾ ಅಂತಾರೆ ಸೂರ್ಯಕಾಂತ್. ಬರೀ ನಾನು ಮಾತಾಡ್ತಿಲ್ಲ ಬಾವ, ಇನ್ನೂ ನನ್ನ ಮನಸ್ಸೊಳಗಡೆ ಇರೋ ನೋವು ಅವತ್ತು ಅಷ್ಟೇ. ಅತ್ತೆ ಯಾವ ಬಾಯಲ್ಲಿ ಒಳ್ಳೆ ರೀತಿಲಿ ಶ್ರೀಕಂಠನ ಮದುವೆ ನಡೆಯಲ್ಲ ಅಂತ ಹೇಳಿದರು, ಅದು ನಿಜನೇ ಆಗೋಯ್ತು. ನನ್ನ ಮಗನ ಮದುವೆಗೆ 108 ವಿಘ್ನಗಳು ಅಂತಾರೆ ಇಂದಿರಾ. ನನಗೂ ಅದೇ ಆತಂಕ ಆಗ್ತಿದೆ ಅಣ್ಣ. ಬರೋ ಸಂಬಂಧಗಳೆಲ್ಲ ಇದೇ ಕಾರಣ ಇಟ್ಕೊಂಡು ಮುರಿದು ಹೋದರೆ ನನ್ನ ಭವಿಷ್ಯದ ಕತೆ, ನನ್ನ ಮಗನ ಭವಿಷ್ಯದ ಕತೆ ಏನು? ನಾವು ಯಾವತ್ತೂ ಅಮೂಲ್ಯ ಬೇರೆ, ಶ್ರೀಕಂಠ ಬೇರೆ, ಜ್ಯೋತಿ ಬೇರೆ ಅಂತ ಬೆಳೆಸಿಲ್ಲ. ಎಲ್ಲರನ್ನೂ ಒಂದೇ ಥರ ನೋಡ್ಕೊಂಡಿದ್ದೀನಿ. ಆದರೆ ಈಗ ಅಮೂಲ್ಯ ಕಾರಣದಿಂದ ಹಾಳಾಗ್ತಿರೋದು ನನ್ನ ಮಗನ ಭವಿಷ್ಯ ಅಂತಾರೆ ಚಂದ್ರಕಾಂತ್. ಕಲಾ, ಇದೆಲ್ಲ ಆಗ್ತಿರೋದು ನಿನ್ನ ಮಗಳಿಂದನೇ. ಇನ್ಮೇಲಾದರೂ ಅವಳ ಬಗ್ಗೆ ಅಕ್ಕರೆ ತೋರಿಸೋದನ್ನು ಬಿಟ್ಬಿಡು ಅಂತಾರೆ ಸೂರ್ಯಕಾಂತ್. ಏನೋ ನಿನ್ನ ಮಾತಿನ ಅರ್ಥ? ಆಕಾಶಕ್ಕೆ ಹೇಗೆ ಕೊನೆ ಇಲ್ವೋ ಹಾಗೆ ಅಮ್ಮನ ಪ್ರೀತಿಗೂ ಕೊನೆ ಇಲ್ಲ. ಇದನ್ನು ಬಿಟ್ಬಿಡು ಅಂದ ತಕ್ಷಣ ತಾಯಿಯಾದವಳು ಮಕ್ಕಳ ಮೇಲಿನ ಪ್ರೀತಿನ ಬಿಟ್ಬಿಡೋಕ್ಕಾಗಲ್ಲ ಕಣೋ. ನನಗೂ ನೀವು 1000 ಸಲ ಅಂತೀರ ಗಿರಿಜಾ
ಅನ್ಬೇಡ, ಗಿರಿಜಾ ಅನ್ಬೇಡ ಅಂತ. ಆದರೆ ನನಗೆ ಗಿರಿಜನ ಮರೆಯೋಕ್ಕಾಗಲ್ಲ ಕಣೋ. ಅವಳು ನಾನು ಹೆತ್ತ ಮಗಳು, ಹಾಗೆ ನೀವು ನನ್ನ ಮಕ್ಕಳು. ನೀವು ನನಗೆ ಎಷ್ಟೇ ಕಷ್ಟ ಕೊಟ್ಟರು, ಎಷ್ಟೇ ಕಣ್ಣೀರು ಹಾಕಿಸಿದ್ರು ನಾನು ನಿಮ್ಮನ್ನು ಬಿಟ್ಕೊಡಲ್ಲ ಕಣ್ರು. ಹೆಣ್ಣು ಕೊಟ್ಟವರು ಮನೆಯವರನ್ನು ವಿಚಾರಿಸಿ ಮಾತ್ರ ಹೆಣ್ಣು ಕೊಡೋಲ್ಲ, ಮನೇಲಿರೋರ ಬಗ್ಗೆನೂ ವಿಚಾರಿಸಿ ಹೆಣ್ಣು ಕೊಡ್ತಾರೆ. ಅದಕ್ಕೆ ಮೊದಲು ನೀವು ಬದಲಾಗಿ ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಟು ತಾಯಿ ಪ್ರೀತಿನ ಚೂಟಕ್ಕೆ ಬರಬೇಡಿ, ಅದು ಚೂಟದಷ್ಟು ಚಿಗುರುತ್ತೆ ಬಾಕಲ ಅಂತ ಅಜ್ಜಿ ಹೋಗ್ತಾರೆ. ಈಗ ಹೇಳ್ತಾ ಇದ್ದೀನಿ ಕೇಳು ಚಂದ್ರು, ಶ್ರೀಕಂಠನ್ ಮದುವೆ ಜವಾಬ್ದಾರಿ ನಂದು ಅಂತಾರೆ ಸೂರ್ಯಕಾಂತ್. ಈಚೆ ಮಾಧವ ರೂಮಲ್ಲಿ ಕೂತಿರ್ತಾನೆ. ಆಗ ಪ್ರಿಯಾ ಬಂದು ಕೂತ್ಕೊಂಡು, ರೀ ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತಾಳೆ. ಅಷ್ಟೊಂದು ಅರ್ಜೆಂಟ್ ಇಲ್ಲ ಅಂದರೆ ನಾಳೆ ಮಾತಾಡ್ಬೋದಾ? ನಾನು ಒಂಚೂರು ಬೇರೆ ಟೆನ್ಷನಲ್ಲಿದ್ದೀನಿ ಅಂತಾನೆ ಮಾಧವ. ಏನು ಟೆನ್ಷನ್ನು, ಏನಾಯಿತು ರೀ ಅಂತಾಳೆ ಪ್ರಿಯಾ. ಮೊನ್ನೆ ರೂಮಿಗೆ ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲದೆ ಇದ್ದಾಗ ವಲ್ಲಭ ಕೇಶವ ಇಬ್ಬರು ಸೇರಿಕೊಂಡು 21,000 ಕೊಟ್ಟಿದ್ದಾರೆ. ಆ ದುಡ್ಡಿನ ವ್ಯವಸ್ಥೆ ಅವ್ರು ಎಲ್ಲಿಂದ ಮಾಡಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರ ಹತ್ರ ಕೇಳಿದ್ರು ಬಾಯಿ ಬಿಟ್ಟು ಹೇಳ್ತಿಲ್ಲ. ನನಗೆ ಬೇಕು ಅಂದ ತಕ್ಷಣ ಅವರು ಹಿಂದೆ ಮುಂದೆ ನೋಡದೆ ದುಡ್ಡು ಹಾಕಿಬಿಟ್ಟಿದ್ದಾರೆ. ನಾಳೆ ದಿನ ನಮ್ಮಿಂದ ಅವರಿಗೆ ಕಷ್ಟ ಆಗಬಾರ್ದು ಅಲ್ವಾ ಪ್ರಿಯಾ? ಅದಕ್ಕೆ ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ ಅಂತಾನೆ ಮಾಧವ. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ವಲ್ಲಭ ಮತ್ತು ಕೇಶವ ಇಬ್ಬರು ದುಡಿತಿದ್ದಾರಲ್ಲ, ಅವ್ರು ದುಡ್ದಿದ್ದ ದುಡ್ಡಲ್ಲೇ ಕೊಟ್ಟಿರ್ಬೋದು. ಇದರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿದೆ ಅಂತಾಳೆ ಪ್ರಿಯಾ. ನೀನೇನು ಹೇಳ್ತಿದ್ಯಾ? ಅವರಿಬ್ಬರು ದುಡಿತಾ ಇರ್ಬೋದು ನಿಜ, ಆದರೆ ಅವ್ರ ಸಂಪಾದನೆ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ? ಕೇಶವನಿಗೆ ಅಪ್ಪ ಸಂಬಳ ಅಂತ ಏನೂ ಕೊಡಲ್ಲ. ಅವ್ನು ದುಡ್ದಿದ್ದ ದುಡ್ಡನ್ನು ಅವನ ಹೆಸರಲ್ಲಿ ಬ್ಯಾಂಕಿಗೆ ಹಾಕ್ತಿದ್ದಾರೆ. ಖರ್ಚಿಗೆ ಮಾತ್ರ ಎಷ್ಟೋ ದುಡ್ಡು ಕೊಡ್ತಿದ್ದಾರೆ. ಇನ್ನೂ ವಲ್ಲಭ ಅವನು ಸಂಪಾದಿಸ್ತಾ ಇರೋದಕ್ಕಿಂತ ಹೆಚ್ಚಾಗಿ ಅವನ ಕಮಿಟ್ಮೆಂಟ್ಸ್ ಇದೆ. ಹಾಗಿರುವಾಗ ಅವರು ನನಗೋಸ್ಕರ 21,000 ಎಲ್ಲಿಂದ ಅರೇಂಜ್ ಮಾಡಿದ್ರು ಅಂತ ತಿಳ್ಕೊಬೇಕು ಪ್ರಿಯಾ. ನಾವು ನಮ್ಮ ಭಾರನ ಅವ್ರ ಮೇಲೆ ಎತ್ತಾಕೋದು ತಪ್ಪು ಪ್ರಿಯಾ. ನಾನೇನಾದರೂ ಮಾಡಲೇಬೇಕು. ಅವ್ರು ಎಲ್ಲಿಂದ ದುಡ್ಡು ಹೊಂದಿಸಿದ್ದಾರೆ ಅಂತ ತಿಳ್ಕೊಂಡು ಅವ್ರ ದುಡ್ಡನ್ನು ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ಬೇಕು ಪ್ರಿಯಾ ಅಂತಾರೆ ಮಾಧವ. ಸರಿ ರೀ ಅಂತಾಳೆ ಪ್ರಿಯಾ. ಸರಿ ನೀನು ಮಲ್ಕೋ ಅಂತಾನೆ ಮಾಧವ. ಮತ್ತು ನೀವು ಅಂತಾಳೆ ಪ್ರಿಯಾ. ನನಗೆ ಯಾಕೋ ನಿದ್ದೆ ಬರ್ತಿಲ್ಲ ಪ್ರಿಯಾ, ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಗಾಳಿಲಿ ಇದ್ದು ಬರ್ತೀನಿ, ನೀನು ಮಲಗು ಅಂತ ಮಾಧವ ಹೋಗ್ತಾನೆ. ನನಗಾಗಿರೋ ಬೇಜಾರನ್ನು ಇವ್ರ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದರೆ ಇವರು ಎದ್ದು ಹೋಗ್ತಾರೆ. ನನಗಾದರೂ ಇವ್ರು ಬಿಟ್ಟರೆ ಬೇರೆ ಯಾರಿದ್ದಾರೆ? ನಾನೇನಾದರೂ ಹೇಳ್ಕೋಬೇಕು ಅಂದಾಗಲೇ ಇವರು ಈ ಥರ ಮಾಡ್ತಾರೆ ಅಂತಾಳೆ ಪ್ರಿಯಾ. ಈಚೆ ಕೇಶವ ವಲ್ಲಭ ಹಿತ್ತಲಲ್ಲಿ ನಿಂತಿರ್ತಾರೆ. ಆಗ ಗಿರಿಜಾ ಕಾಫಿ ತಂದು ಕೊಡ್ತಾರೆ. ಅಮ್ಮ ನಿನ್ನ ಕೈಯಲ್ಲಿ ಏನೋ ಜಾದು ಇದೆ, ಕಾಫಿ ಸಖತ್ತಾಗಿದೆ ಅಲ್ವೇನೋ ಅಂತಾನೆ ಕೇಶವ. ಸೂಪರ್ ಆಗಿದೆ ಅಂತಾನೆ ವಲ್ಲಭ. ಕಾಫಿಗೆ ಡಿಕಾಕ್ಷನ್ ಹಾಕಿದ್ದು ನಾನಲ್ಲ ಮೀನಾ, ನಿಮ್ಮಿಬ್ಬರ ಹತ್ರ ಮಾತಾಡಬೇಕು ನಾನು ಅಂತಾರೆ ಗಿರಿಜಾ. ಅದೇನಂತ ಹೇಳು ಅಮ್ಮ ಅಂತಾನೆ ವಲ್ಲಭ. ಅಲ್ಲ, ಮನೆಯವರೆಲ್ಲ ಮೀನಾ ಅಮ್ಮನ ಕ್ಷಮಿಸಿದ್ದಾಯಿತು, ನೀವಿಬ್ಬರು ಯಾಕೋ ಇನ್ನೂ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡೇ ಇದ್ದೀರಾ ಅಂತಾರೆ ಗಿರಿಜಾ. ಅಪ್ಪ ಅಷ್ಟು ಬೇಡ ಬೇಡ ಅಂತ ಅಂದರು, ಮತ್ತೆ ಅದೇ ಕೆಲಸ ಮಾಡಿದ್ದಾಳೆ. ಅಪ್ಪಂಗೆ ಅವಮಾನ ಆಗಿದೆ. ಇಷ್ಟೆಲ್ಲ ಆದಮೇಲೂ ತಾನು ತಪ್ಪು ಮಾಡಿದ್ದೀನಿ ಅಂತ ಒಂದೇ 1% ಗಿಲ್ಟ್ ಇಲ್ಲ ಅವಳಿಗೆ. ಸಾರಿನೂ ಕೇಳಿಲ್ಲ ಅಂತಾನೆ ಕೇಶವ. ಯಾಕಂದರೆ ಅವಳು ತಪ್ಪು ಮಾಡಿಲ್ಲ ಕೇಶವ, ಅವಳೇನೋ ತಪ್ಪು ಮಾಡಿದ್ಲು ಪಾಪ ಕಣೋ. ಅಮ್ಮಗೋಸ್ಕರ ಅವಳು ಸಹಾಯ ಮಾಡಿದ್ಲು, ಅದು ತಪ್ಪ ಅಂತಾರೆ ಗಿರಿಜಾ. ಆದರೆ ಅಮೂಲ್ಯ ಮಾಡಿದ್ದು ತಪ್ಪನ್ನು ನಾನು ಯಾವತ್ತೂ ಕ್ಷಮಿಸಲ್ಲಮ್ಮ ಅಂತಾನೆ ವಲ್ಲಭ. ನನಗೊಂದು ಮಾತು ಹೇಳು ವಲ್ಲಭ, ತಪ್ಪು ಯಾರಿಂದ ಆಗಲ್ವೋ? ಯಾಕೆ ನೀನೇನು ತಪ್ಪೇ ಮಾಡಿಲ್ವಾ ಅಂತಾರೆ ಗಿರಿಜಾ. ತಪ್ಪು ಮಾಡಿದ್ದೀನಿ, ಆದರೆ ಅಪ್ಪಂಗೆ ಅವಮಾನ ಆಗೋ ಕೆಲಸ ನಾನು ಮಾತ್ರ ಮಾಡಿಲ್ಲ, ಮಾಡೋದು ಇಲ್ಲ ಅಂತಾನೆ ವಲ್ಲಭ. ಅವಮಾನ ಆಗುವಂಥ ಕೆಲಸ ಮಾಡದೇ ಇರ್ಬೋದು, ಆದರೆ ನಿನಗೆ ಗೊತ್ತಿಲ್ಲದೆ ನೀನು ನಿನ್ನ ಅಪ್ಪನ ಮೇಲೆ ತೋರಿಸೋ ಹಠ, ಸಿಟ್ಟು, ಮೊಂಡ್ತನ ಇದೆಲ್ಲ ನಿಮ್ಮಪ್ಪಂಗೆ ಎಷ್ಟು ನೋವು ಕೊಟ್ಟಿದೆ ಗೊತ್ತೇನೋ? ಪಾಪ ಕಣೋ ಅಮ್ಮ, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ನಿಜ. ಇದರಿಂದ ನಿಮ್ಮಿಬ್ಬರಿಗೂ ಕೋಪ ಬಂದಿದೆ, ಅದನ್ನು ನಾನು ಒಪ್ಕೋತೀನಿ. ಆದರೂ ಇನ್ನೂ ಎಷ್ಟು ದಿನ ಅಂತ ಅವ್ರ ಹತ್ರ ಮಾತು ಬಿಟ್ಟು ಕೂತ್ಕೋತೀರಾ ಹೇಳಿ? ಅವ್ರ ನೋವನ್ನು ಹೇಳ್ಕೊಳ್ಳೋಕ್ಕೆ ಅವರಿಗೆ ಯಾರು ತಾನೇ ಇದ್ದಾರೆ ಹೇಳು? ಅವ್ರ ತವ್ರ ಮನೆಯವರು ಅವ್ರ ಜೊತೆ ಇದ್ದಾರಾ? ನೋಡಿ, ಈ ಕಷ್ಟ, ಈ ಹಿಂಸೆ ನಾನು ಅನುಭವಿಸಿರೋಕ್ಕೆ ಹೇಳ್ತಿರೋದು. ಒಂದೊಂದು ಸಲ ನಿಮ್ಮಪ್ಪ ನನ್ನನ್ನು ಬೈತಿದ್ರು, ಆಗ ನನ್ನ ಮನಸ್ಸಲ್ಲಿ ಬೇಜಾರಾಗ್ತಿತ್ತು. ಆಗ ಓಡೋಗಿ ಅಮ್ಮನ ಮಡ್ಲಲ್ಲಿ ಮಲಗಿ ನನ್ನ ನೋವನ್ನೆಲ್ಲ ಹೇಳ್ಕೋಬೇಕು ಅನ್ನಿಸ್ತಿತ್ತು. ಆದರೆ ಏನು ಮಾಡೋದು ಹೇಳು? ತವ್ರ ಮನೆ ಅನ್ನೋದು ನನ್ನ ಪಾಲಿಗೆ ದೂರದ ನಕ್ಷತ್ರ ಕಣೋ, ಅದು ಯಾವತ್ತೂ ನನಗೆ ಸಿಗಲ್ಲ. ಆಗ ನೀವೆಲ್ಲ ಇರ್ತಾಯಿದ್ರಿ, ನೀವು ಓಡಿ ಬಂದು ನನ್ನ ಜೊತೆ ಮಾತಾಡಿ ನನಗೆ ಸಮಾಧಾನ ಮಾಡ್ತಿದ್ರಿ. ಈಗ ಅವರಿಗೆ ನೀವೇ ಇಲ್ಲ ಅಂದರೆ ಅವ್ರ ನೋವನ್ನು ಯಾರ ಹತ್ರ ಹೇಳ್ಕೊತಾರೆ? ನೋಡಿ, ನಿಮ್ಮಿಬ್ಬರಿಗೂ ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ನಿಮ್ಮ ಕೋಪ ಎಲ್ಲ ಸಾಕು. ಇವತ್ತೇ ಸಿಟ್ಟನ್ನೆಲ್ಲ ಮೂಟೆ ಕಟ್ಟಿ ನೀವು ನಿಮ್ಮ ಹೆಂಡ್ತಿರ ಹತ್ರ ಮಾತಾಡಬೇಕು ಅಷ್ಟೇ ಅಂತ ಗಿರಿಜಾ ಹೋಗ್ತಾರೆ. ಈಚೆ ನಂದನ್ ಮನೆ ಹೊರಗಡೆ ಫೋನಲ್ಲಿ ಈಗಲೇ ಕಳಿಸ್ಕೊಡ್ತೀನಿ ಸರ್, ಕೇಶವ ಬರ್ತಾನೆ, ಡೆಲಿವರಿ ತಗೊಂಡು ಅಂತ ಮಾತಾಡ್ತಿರುವಾಗ ಮೀನಾ ಆಫೀಸಿಗೆ ಹೊರಟು ಹೊರಗಡೆ ಬಂದು, ಬಾವ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಅಂತಾಳೆ. ಸರ್ ಇಲ್ಲ, ನಾನೇ ಅಂಗಡಿಗೆ ಹೋಗ್ತಾ ಇದ್ದೀನಿ, ಕಳಿಸ್ತೀನಿ ಇವಾಗಲೇ ಅಂತ ನಂದನ್ ಮಾತಾಡದೆ ಹೋಗ್ತಾರೆ. ಆಗ ಮೀನಾ ಒಳಗೆ ವಾಪಸ್ ಬರ್ತಾಳೆ. ಗಿರಿಜಾ ಪ್ರಿಯಾ ಡೈನಿಂಗ್ ಟೇಬಲ್ ಹತ್ರ ಇರ್ತಾರೆ. ಇದೇನಿದು, ಆಫೀಸಿಗೆ ಹೋಗ್ತೀನಿ ಅಂತ ರೆಡಿಯಾಗಿ
ಹೋಗ್ತಿಲ್ವ ಈಗ ಅಂತಾರೆ ಗಿರಿಜಾ. ಯಾಕೋ ಆಫೀಸಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಅತ್ತೆ, ಮನಸ್ಸೇ ಸರಿ ಇಲ್ಲ ಅತ್ತೆ. ನಮ್ಮ ಅಪ್ಪ ಅಮ್ಮ ನಾನು ಕೇಶವನ ಮದುವೆ ಆಗಿ ಬಂದಾಗ ಮನೆ ಹೊರಗಡೆ ತಲೆಗೆ ನೀರು ಸುರ್ಕೊಂಡು ನನ್ನ ಪಾಲಿಗೆ ನನ್ನ ಮಗಳು ಸತ್ತೋದ್ಲು ಅಂತ ಹೇಳಿದ್ರು. ಆದರೆ ಮರುದಿನವೇ ಈ ಮನೆಯವ್ರ ಜೊತೆ ಎಲ್ಲ ಬೆರೆಯೋದಕ್ಕೆ ಶುರು ಮಾಡಿದೆ. ಕೇಶವನ ಮನೆ ನನ್ನ ಮನೆ ಆಯಿತು. ಕೇಶವನ ಅಮ್ಮ ನನ್ನಮ್ಮ ಆದರು. ಮಾವ ನನ್ನ ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಂಡ್ರು. ಆದರೆ ಅದು ಒಂದಿನ ನನ್ನ ಪಾಲಿಗೆ ಬಂತು. ಮಾವ ನನ್ನ ಸೊಸೆ ಅಂತ ಒಪ್ಕೊಂಡ್ರು. ಅಪ್ಪನ ಸ್ಥಾನನ ಮಾವ ತುಂಬಿದ್ರು. ಅವತ್ತಿನಿಂದ ಇದುವರೆಗೆ ನನಗೆ ತವರು ಮನೆಗೆ ಹೋಗಬೇಕು ಅಂತ ಅನಿಸೇ ಇಲ್ಲ ಅತ್ತೆ. ಹೌದು, ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನಿಸಿದೆ ನಿಜ. ಆ ಕ್ಷಣಕ್ಕೆ ಕಾಯ್ತಿದ್ದೀನಿ. ಆದರೆ ಅವರಿಂದ ಸಿಗ್ತಾ ಇದ್ದಿದ್ದ ಪ್ರೀತಿ ನನಗಿಲ್ಲಿ ಸಿಗ್ತಿತ್ತು ಅತ್ತೆ. ಮನಸ್ಸಲ್ಲಿರೋ ಗಾಯ ವಾಸಿ ಆಗ್ತಿತ್ತು. ಆದರೆ ಈಗ ಅದೇ ಗಾಯದ ಮೇಲೆ ಮತ್ತೆ ಬರೆ ಎಳೆದ ಹಾಗಾಗಿದೆ. ಯಾಕಂದರೆ ಮಾವ ನನ್ನ ಜೊತೆ ಮಾತಾಡ್ತಿಲ್ಲ, ಅವ್ರು ನನ್ನ ಮುಖನೂ ನೋಡ್ತಿಲ್ಲ. ಇನ್ನು ಕೇಶವನು ಅಷ್ಟೇ, ನನ್ನ ಜೊತೆ ಸಿಟ್ಟು ಮಾಡಿಕೊಂಡು ಮಾತಾಡ್ತಿಲ್ಲ. ಆ ಕಡೆ ತವ್ರ ಮನೆಯೂ ಇಲ್ಲದೆ, ಈ ಕಡೆ ಗಂಡನ ಮನೆಯೂ ಇಲ್ಲದೆ, ಎರಡೂ ಕಳ್ಕೊಂಡು ಬಿಟ್ಟಿದ್ದೀನಿ ಅತ್ತೆ ನಾನು ಅಂತಾಳೆ ವೀಣಾ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮೀನಾ, ನಿನ್ನ ಮಾವನ ಸಿಟ್ಟು ನಿನಗೆ ಗೊತ್ತಲ್ವಾ. ಇಲ್ಲಿ ನೋಡು, ಇನ್ನು 4 ದಿನ ಸಾಕು, ಅವ್ರ ಸಿಟ್ಟು ಕಡಿಮೆ ಆಗುತ್ತೆ ಕಣೆ ಅಂತಾರೆ ಗಿರಿಜಾ. ಹೌದು, ಮಾವಂಗೆ ನೀವು ಫೇವ್ರೇಟ್ ಸೊಸೆ, ಮಾವಂಗೆ ನಿಮ್ಮ ಮೇಲೆ ಇರೋ ಸಿಟ್ಟು ಜಾಸ್ತಿ ದಿನ ಇರಲ್ಲ ಅಂತಾಳೆ ಪ್ರಿಯಾ. ಇಲ್ಲ, ನನಗ್ಯಾಕೋ ಆ ಥರ ಅನ್ನಿಸ್ತಿಲ್ಲ. ಮಾವ ನನ್ನ ಜೊತೆ ಯಾವತ್ತೂ ಮಾತಾಡ್ತಿಲ್ಲ ಅನ್ನಿಸ್ತಿದೆ ಅಂತಾಳೆ ಮೀನಾ. ಹಾಗೆಲ್ಲ ಹೇಳಿದರೆ ಹಾಕ್ತೀನಿ ನೋಡು. ನೀನು ಮದುವೆ ಆದಾಗ ನಿನ್ನ ಜೊತೆ ಯಾರೂ ಮಾತಾಡ್ತಿರ್ಲಿಲ್ಲ. ಆಗ ನೀನು ಎಲ್ಲರ ಮನಸ್ಸನ್ನು ಗೆದ್ದಿದ್ದೆ. ಮಾವ ಮಾತ್ರ ನಿನ್ನನ್ನು ನೋಡಿದರೆ ಸಿಡುಕ್ತಿದ್ರು. ಆದರೆ ಯಾವಾಗ ಕೇಶವ ನಿನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಕೈ ಮಾಡೋಕ್ಕೆ ಬಂದನೋ ಆವಾಗ ಮಾವನೇ ತಾನೇ ಬುದ್ಧಿ ಹೇಳಿ ನಿನ್ನ ಕೇಶವನ ಮಾಡಿಲ್ವೇನೆ. ನೋಡು ಮೀನಾ, ಕೋಪ ಅನ್ನೋದು ಸಿಡಿಲಿದ್ದಾಗೆ, ಪ್ರೀತಿ ಮಳೆ ಇದ್ದಾಗೆ. ಜೋರಾಗಿ ಮಳೆ ಬರೋಕ್ಕೂ ಮುಂಚೆ ಹೇಗೆ ಸಿಡಿಲು ಬರುತ್ತೋ ಹಾಗೆ ಕಣೆ ನಿನ್ನ ಮಾವನ ಸಿಟ್ಟು. ಕೋಪದಲ್ಲಿ ಜೋರಾಗಿ ಮಾತಾಡ್ತಾರೆ, ಆಮೇಲೆ ನಿನ್ನ ಮೇಲೆ ಪ್ರೀತಿ ಮಳೆನೇ ಸುರಿಸ್ತಾರೆ ಕಣೆ ಅಂತಾರೆ ಗಿರಿಜಾ. ಏನೋ ಅತ್ತೆ, ನಿಮ್ಮ ಮಾತು ಕೇಳ್ತಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗ್ತಿದೆ. ಆದರೆ ಮಾವ ನನ್ನ ಹತ್ರ ಮಾತಾಡೋವರೆಗೂ ನನ್ನ ಮನಸ್ಸಿಗೆ ತೃಪ್ತಿ ಅಂತೂ ಸಿಗಲ್ಲ ಅಂತಾಳೆ ಮೀನಾ. ಈಚೆ ಅಂಗಡಿಯಲ್ಲಿ ನಂದನ್ ಸುಂದರ ಚಪಾತಿ ಹುಣಸೆ ಹಣ್ಣು ಎಷ್ಟಿದೆ ಅಂತಾರೆ. ಬಾವಾ, ಇಲ್ಲಿ ಬರೀ ಹುಣಸೆ ಹಣ್ಣಿದೆ, ಚಪಾತಿನೇ ಇಲ್ಲ ಅಂತಾನೆ ಸುಂದರ. ಏಯ್ ತಲೆಹರಟೆ, ಚಪಾತಿ ತರಹ ಇದನ್ನು ತಟ್ಟಿರೋದಕ್ಕೆ ಇದನ್ನು ಚಪಾತಿ ಹುಣಸೆ ಹಣ್ಣು ಅನ್ನೋದು. ಇದನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನಿನಗೆ, ಮದುವೆ ಬೇರೆ ಕೇಡು ಅಂತಾರೆ ನಂದನ್. ಆಗ ಮೀನಾ ಅಂಗಡಿಗೆ ಬರ್ತಾಳೆ. ಹನುಮಂತಣ್ಣ, ಏನು ಬೇಕು ಕೇಳಿ ಅಂತಾರೆ ನಂದನ್. ಮಾವ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಾಳೆ ಮೀನಾ. ಇದು ವ್ಯಾಪಾರದ ಜಾಗ, ಗಿರಾಕಿಗಳು ಬರ್ತಿರ್ತಾರೆ, ಮಾತಾಡೋಕ್ಕೆ ಆಗಲ್ಲ ಅಂತ ಹೇಳಿ ಹನುಮಂತಣ್ಣ ಅಂತಾರೆ ನಂದನ್. ಅದೇನೇ ಇರಲಿ ಮಾವ, ನಾನು ಮಾತಾಡ್ತೀನಿ, ಕೇಳಿಸ್ಕೊಳ್ಳೇಬೇಕು ನೀವು ಅಷ್ಟೇ ಅಂತಾಳೆ ಮೀನಾ. ಅದೇನು ಅಂತ ಹೇಳೋಕೆ ಹೇಳಿ ಹನುಮಂತಣ್ಣ ಅಂತಾರೆ ನಂದನ್. ಮಾವ, ನಾನು ಕೇಶವ ಮದುವೆ ಆಗಿ ಬಂದಾಗ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟಿತ್ತು. ಎಲ್ಲಾದರೂ ಹೊರಗೋಗಿ ಬದುಕೊಳ್ಳಿ ಅಂತ ಹೇಳ್ಬೋದಿತ್ತು. ಆದರೆ ಯಾಕೆ ಮನೆಯೊಳಗೆ ಸೇರಿಸ್ಕೊಂಡ್ರಿ? ಯಾಕೆ ಅಂದರೆ ನನ್ನ ಅಪ್ಪ ಅಮ್ಮನೂ ನನ್ನ ದೂರ ಮಾಡಿಬಿಟ್ರು. ನೀವು ದೂರ ಮಾಡಿಬಿಟ್ರೆ ನಮ್ಗೆ ಯಾರೂ ದಿಕ್ಕಿರಲ್ಲ ಅಂತ ಅಲ್ವಾ ಮಾವ. ನಮ್ಮ ಅಪ್ಪ ಅಮ್ಮ ಅವ್ರ ಪಾಲಿಗೆ ನಾನು ಸತ್ತೋದೆ ಅಂತ ಹೇಳಿದರು. ಆದರೆ ಅವರು ನನ್ನ ಇದುವರೆಗೂ ಮನೆಗೆ ಸೇರಿಸ್ತಿಲ್ಲ. ಅಪ್ಪ ಅಮ್ಮನ ಪ್ರೀತಿ ಕೊಡೋ ಅತ್ತೆ ಮಾವ ಇದ್ದಾರೆ ಅನ್ನೋ ಧೈರ್ಯದಲ್ಲಿ ನಾನಿದ್ದೆ. ಆದರೆ ಈಗ ನೀವು ನನ್ನ ಜೊತೆ ಮಾತಾಡ್ತಿಲ್ಲ, ನನ್ನ ಮುಖ ನೋಡ್ತಿಲ್ಲ. ಈ ಥರ ಇದ್ದರೆ ನನಗೆ ಇನ್ಯಾರು ದಿಕ್ಕು ಮಾವ ಅಂತಾಳೆ ಮೀನಾ. ಹನುಮಂತಣ್ಣ, ಮಾತಾಡೋದು ಮುಗ್ದಿದ್ರೆ ಹೋಗೋ ಕೇಳಿ, ಇಲ್ಲಿ ಗಿರಾಕಿಗಳು ಬರ್ತಾನೆ ಇರ್ತಾರೆ. ನನಗೆ ಆಗಿರೋ ಅವಮಾನ ಸಾಕು, ಮತ್ತೆ ಅವಮಾನ ಆಗೋದು ಬೇಡ ಅಂತಾರೆ ನಂದನ್. ಇಲ್ಲ ಮಾವ, ನೀವು ಮೊದಲಿನ ಥರ ನನ್ನ ಹತ್ರ ಮಾತಾಡೋದ್ರವರೆಗೂ ನಾನು ಎಲ್ಲೂ ಹೋಗೋದಿಲ್ಲ. ಆಫೀಸಿಗೆ ಹೋಗೋಕ್ಕೂ ಮನಸ್ಸಿಲ್ಲ, ಮನೆಗೆ ಹೋಗೋದಕ್ಕೂ ಇಷ್ಟ ಇಲ್ಲ. ನೀವು ನನ್ನ ಜೊತೆ ಮಾತಾಡಿ ಮಾವ ಅಂತಾಳೆ ಮೀನಾ. ಮಾತಾಡೋಕ್ಕೆ ಆಗಲ್ಲ ನನಗೆ, ಅಷ್ಟು ನೋವಾಗಿದೆ. ಇಷ್ಟಕ್ಕೂ ನೀವಿಬ್ಬರು ಮಾಡಿದ್ದು ಸರಿನಾ ಅಂತಾರೆ ನಂದನ್. ಆಯಿತು ಮಾವ, ನಾನು ಮಾಡಿದ್ದು ತಪ್ಪು ಅನ್ನೋದಾದರೆ ನನಗೆ ಕ್ಷಮೆ ಕೇಳೋಕ್ಕೆ ಬೇಜಾರೇನಿಲ್ಲ. ನಾನು ಅಮೂಲ್ಯ ತುಂಬ ದೊಡ್ಡ ತಪ್ಪು ಮಾಡಿದ್ದೀವಿ, ನಮ್ಮನ್ನು ಕ್ಷಮಿಸ್ಬಿಡಿ ಮಾವ. ಬೇಕಿದ್ರೆ ನಿಮ್ಮ ಕೋಪ ತಣ್ಣಗಾಗುವವರೆಗೂ ನನ್ನ ಬೈರಿ, 2 ಏಟು ಹೊಡಿರಿ, ಆ ಎಲ್ಲ ಅಧಿಕಾರನೂ ನಿಮಗೆ ಇದೆ ಮಾವ. ನಾನು ಅದು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಮಾವ. ಪ್ಲೀಸ್ ಮಾವ, ನನ್ನ ಜೊತೆ ಮಾತಾಡಿ ಮಾವ. ಒಂದು ಹೆಣ್ಣು ತನ್ನ ತಂದೆನ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾಳೆ ಮಾವ. ನನ್ನ ಜೀವನದಲ್ಲಿ ಆ ಸ್ಥಾನನ ನಿಮಗೆ ಕೊಟ್ಟಿದ್ದೀನಿ. ಆದರೆ ನೀವು ನನ್ನನ್ನು ಲೆಕ್ಕಕ್ಕೆ ಇಲ್ಲದೆ ಇರೋರ ಥರ ನಡ್ಸ್ಕೊತಿದ್ದೀರಾ. ಈ ಥರ ಇದ್ದರೆ ನನಗೆ ನಾನೊಬ್ಳು ಅನಾಥೆ ಅನ್ನಿಸ್ತಿದೆ. ನನ್ನ ಗಂಡನೂ ನನ್ನ ಜೊತೆ ಮಾತಾಡ್ತಿಲ್ಲ, ಅವ್ರ ಬಗ್ಗೆನೂ ನನಗೆ ನೋವಿದೆ. ನೀವು ನನ್ನ ಜೊತೆ ಮಾತಾಡ್ತಿಲ್ಲ. ಒಬ್ಬಳು ತಾಯಿ ತನ್ನ ಮಗುನ ಕಂಕ್ಳಲ್ಲಿ ಕೂರಿಸ್ಕೊಂಡು ಓಡಾಡ್ತಾಳೆ, ಯಾಕಂದರೆ ತನಗೆ ಕಾಣಿಸೋದು ತನ್ನ ಮಕ್ಕಳಿಗೂ ಕಾಣಿಸ್ಲಿ ಅಂತ. ಆದರೆ ಒಬ್ಬ ತಂದೆ ತನ್ನ ಮಗುನ ಹೆಗಲ ಮೇಲೆ ಕೂರಿಸ್ಕೊಂಡು ಓಡಾಡ್ತಾನೆ, ತನಗೆ ಕಾಣದೇ ಇರೋದೆಲ್ಲ ತನ್ನ ಮಗುಗೆ ಕಾಣಲಿ ಅಂತ. ನೀವು ಅಷ್ಟೇ ಮಾವ, ನಿಮ್ಮ ಮಕ್ಕಳ ಜೊತೆ ಸೊಸೇಂದ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಓಡಾಡ್ತಿದ್ರಿ. ಆಗ ನಮಗೆ ಏನು ಕಾಣಿಸ್ತಿತ್ತು ಗೊತ್ತಾ? ಸುಖ, ಸಂತೋಷ, ಅನುಬಂಧ, ಬಾಂಧವ್ಯ ಮಾವ. ಆದರೆ ಈಗ ಒಂದು ತಪ್ಪು ಮಾಡಿದ್ದೀವಿ ಅಂತ ಹೆಗಲ ಮೇಲಿಂದ ಇಳಿಸ್ಬಿಟ್ರಿ. ನಮಗೆ ಹೇಗೆ ಅನ್ನಿಸ್ಬೇಕು ಮಾವ?
ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪನ ಕೈ ಹಿಡ್ಕೊಂಡು ಜಾತ್ರೆಗೆ ಕರ್ಕೊಂಡು ಹೋಗಿದ್ರು. ಆ ಜನಜಂಗುಳಿಯಲ್ಲಿ ಕೈ ತಪ್ಪಿ ಹೋದೆ. ನಮ್ಮ ಅಪ್ಪ ಕಾಣಿಸ್ಲಿಲ್ಲ ಅಂತ ಎಷ್ಟು ಅಳ್ತಿದ್ದೆ. ಆದರೆ ಒಂದು ಕ್ಷಣಕ್ಕೆ ನಮ್ಮ ಅಪ್ಪ ಕಾಣಿಸಿದ್ರು. ಓಡಿ ಹೋಗಿ ತಪ್ಕೊಂಡೆ. ಅತ್ತೆ, ಈಗ ನೀವು ನನ್ನ ಜೊತೆ ಮಾತಾಡ್ತಿಲ್ವಲ್ಲ, ಮತ್ತೆ ನನಗೆ ಜಾತ್ರೆಯಲ್ಲಿ ಕಳೆದು ಹೋಗಿದ್ದೀನಿ ಅನ್ನಿಸ್ತಿದೆ ಮಾವ. ಈಗಲೂ ಅಷ್ಟೇ ಮಾವ, ನಿಮ್ಮ ಒಂದೇ ಒಂದು ಮಾತಿಗೆ ಕಾಯ್ತಿದ್ದೀನಿ. ಓಡಿ ಬಂದು ತಪ್ಕೊಂಡು ಅಳಬೇಕು ಅನ್ನಿಸ್ತಿದೆ. ದಯವಿಟ್ಟು ನನ್ನ ಜೊತೆ ಮಾತಾಡಿ ಮಾವ, ನಿಮ್ಮನ್ನು ಕೈ ಮುಗಿ ಕೇಳ್ಕೊತೀನಿ ಅಂತ ಅಳ್ತಾಳೆ ಮೀನಾ. ಮೀನಾ, ಇಳಿಸು, ಕೈ ಕೆಳಗಿಳಿಸು. ಆಯಿತು, ಈಗೇನು ಮಾತಾಡಿಸ್ಬೇಕು ತಾನೇ? ಮಾತಾಡಿಸ್ತೀನಿ, ಹೊರಡು ಅಂತಾರೆ ನಂದನ್. ಈಚೆ ನಂದನ್ ಮನೆಯಲ್ಲಿ ರಕ್ಷಾ ಹತ್ರ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ ಬ್ಯಾಲೆನ್ಸ್ ನೋಡು ಅಂತಾರೆ. ಒಟ್ಟು 4,10,000 ಇರಬೇಕು ಅಂತಾಳೆ ರಕ್ಷಾ. ಏನು 4,10,000 ಅಂತಿದೆಯಾ? ಸರಿಯಾಗಿ ನೋಡು ಅಂತಾರೆ ನಂದನ್. ಇಲ್ಲ ಅಪ್ಪ, 4 ಲಕ್ಷನೇ ಇದೆ ಅಂತಾಳೆ ರಕ್ಷಾ. ಕೇಶವ ಅಂತ ಕರೀತಾರೆ ನಂದನ್. ಆಗ ಎಲ್ಲರೂ ಬರ್ತಾರೆ. ಬ್ಯಾಂಕಲ್ಲಿ 4,10,000 ರೂಪಾಯಿ ಇರಬೇಕಾಗಿತ್ತು, 4 ಲಕ್ಷ ಇದೆ, 10,000 ಎಲ್ಲೋಯ್ತು ಅಂತಾರೆ ನಂದನ್. ನನಗೆ ಗೊತ್ತಿಲ್ಲಪ್ಪ ಅಂತಾನೆ ಕೇಶವ. ಮಾಮ, ಬ್ಯಾಂಕಿಂದು ಆ್ಯಪ್ ಇರುತ್ತಲ್ವ, ಅದನ್ನು ನೋಡ್ಬೋದು ಅಂತಾಳೆ ಪ್ರಿಯಾ. ರಕ್ಷಾ, ಆ ಆ್ಯಪ್ ಇದೆಯಾ ನೋಡಮ್ಮ ಅಂತಾರೆ ನಂದನ್. ಇನ್ಸ್ಟಾಲ್ ಮಾಡಿದ್ದೀನಿ, ಚೆಕ್ ಮಾಡಿಬಿಡ್ತೀನಿ ಅಂತಾಳೆ ರಕ್ಷಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿ